ಒಬ್ಬ ಸೀನಿಯರ್ ಸಿಟಿಸನ್ ಒಂದ್ಸತಿ ಕ್ಲಾಸ್ಗೆ ಬಂದು ಹೇಳಿದ್ರು, ಎಲ್ಲ ಕಡೆ ಇದು ಆಗ್ತಾ ಇದೆ, ಅದು ಆಗ್ತಾ ಇದೆ. ನಾವು ಅದೆಲ್ಲ ಸರಿ ಮಾಡಬೇಕು ಅಂದ್ರೆ ಸರ್, ಮಾಡಬೇಕಲ್ವಾ? ಅದು ನಮ್ಮ ಜವಾಬ್ದಾರಿ ಅಲ್ವಾ ಅಂದ್ರು. ನಾನು ಹೇಳಿದ್ದೀನಿ, ಸರಿ ಮಾಡಬೇಕು ಅಂತ ನೀವು ಅನ್ಕೊಳ್ಳೋದು ತಪ್ಪಿಲ್ಲ. ಬಟ್ ಕೇಳೋಕೆ ಅವ್ರು ರೆಡಿ ಇದ್ದಾರಾ? ಚೇಂಜ್ ಮಾಡೋಕೆ ಅವ್ರು ರೆಡಿ ಇದ್ದಾರೆ? ನಾನು ಯಾರನ್ನ ಕರೆಕ್ಟ್ ಮಾಡೋಕೆ ಹೋಗಲ್ಲ, ಕನೆಕ್ಟ್ ಮಾಡೋಕೆ ಹೋಗ್ತೀನಿ ಅಷ್ಟೇ. ಯಾಕೆಂದ್ರೆ ಆ ಕನೆಕ್ಷನ್ ಅಲ್ಲಿ ಅವ್ರೊಳಗೆ ಪರಿವರ್ತನೆ ಅನ್ನೋದು ಬರುತ್ತೆ. ಸುಮ್ಮನೆ ನಾವು ಕಂಪ್ಲೇಂಟ್ಸ್ ಮಾಡ್ತಾ ಹೇಳ್ತಾ ಇದ್ರೆ ಅವ್ರ ಪರ್ಸ್ಪೆಕ್ಟಿವ್ ಕರೆಕ್ಟ್ ಅಂತ ಅನ್ಕೊಳ್ತಾರೆ. ಅವ್ರು ಮಾಡೋದು ಕರೆಕ್ಟ್ ಅಂತ ಅನ್ಕೊಳ್ತಾರೆ. ಅವರೇ ಕರೆಕ್ಟ್ ಅಂತ ಅನ್ಕೊಂತಾರೆ. ಅಂತ ಒಂದು ವ್ಯಕ್ತಿಗೆ ನಾವು ಏನೇ ಮಾತಾಡಿದ್ರು ಹೇಳಿದ್ರು ಅವ್ರಿಗೆ ಅರ್ಥ. ಹಂಗಾಗಿ ಯಾವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇದ್ರೆ ನಮ್ಮನ್ನ ನೋಡಿ ನಮ್ಮ ಸತ್ಯವನ್ನ ಕೇಳಿ ಒಂದಿಲ್ಲ ಅಂದ್ರೆ ಒಂದ್ ದಿವಸ ಅವ್ರು ಚೇಂಜ್ ಆಗ್ತಾರು. ಅದಕ್ಕೆ ನಾವು ಸಮಯ ಅವಕಾಶ ಅವ್ರಿಗೆ ಕೊಡ. ಸೊ ಪ್ರತಿಯೊಬ್ರು ಕರೆಕ್ಟೇ, ಇವರು ರಾಂಗ್ ಅವ್ರು ರಾಂಗ್ ಅಂತ ನೀವು ಅನ್ಕೊಂಡಿದ್ರೆ ನೀವು ರಾಂಗ್. ನೋಬಡಿ ಈಸ್ ರೈಟ್, ನೋಬಡಿ ಈಸ್ ರಾಂಗ್. ಯಾಕಂದ್ರೆ ಆತ್ಮದೃಷ್ಟಿಯಲ್ಲಿ ರೈಟ್ ರಾಂಗ್ ಅನ್ನೋದು ಇಲ್ಲ, ಮನೋದೃಷ್ಟಿಯಲ್ಲಿ ಇದೆ. ಇವರು ಸರಿ, ಅವ್ರು ತಪ್ಪು. ಸೊ ಮನೋದೃಷ್ಟಿಯಿಂದ ನೀವು ಆತ್ಮದೃಷ್ಟಿಗೆ ಹೋಗ್ಬೇಕು. ಅದಕ್ಕೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮಾಡಬೇಕು, ಧ್ಯಾನನೂ ಮಾಡಬೇಕು.